ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ಒಂದು ಚೆನ್ನಾಗಿರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಆದರೆ ಸಿಂಪಲ್ ಆಗಿದೆ, ಓಕೆನಾ. ಈ ಡಿಸೈನು ಇದೆ ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ. ನೋಡಿ, ಈಗ ಆಲ್ರೆಡಿ ನಾನು ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಒಂದು ಸಿಂಪಲ್ ಆಗಿರುವಂಥ ಡಿಸೈನು, ಆದರೆ ನೋಡೋಕ್ಕೆ ತುಂಬ ಲುಕ್ಕಾಗಿರುವಂಥ ಡಿಸೈನ್, ಓಕೆನಾ. ನೀವು ಎಲ್ಲರೂ ಯಾರು ಬಿಗಿನರ್ಸ್ ಇದ್ದರೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಈ ಡಿಸೈನ್ನ ಈಸಿಯಾಗಿ ಬರುತ್ತೆ ನಿಮಗೂ ಕೂಡ. ಮತ್ತು ಈ ಥರ ಶೇಪ್ಸ್ ಎಲ್ಲ ನೀವು ಟ್ರೈ ಮಾಡೋದ್ರಿಂದ, ಈ ಡಿಸೈನ್ ಮಾಡಿದ್ದೀನಲ್ವ, ಈ ಥರ ಒಂದು ಡಿಸೈನ್ಸ್ನ ನೀವು ಟ್ರೈ ಮಾಡೋದ್ರಿಂದ ತುಂಬ ಪುಟ್ಟದಾಗಿ ನಾವು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕಲ್ತ್ಕೋಬೋದು, ಓಕೆನಾ. ಅಂದರೆ ಎಲ್ಲ ನಾವು ದೊಡ್ಡ ದೊಡ್ಡದಾಗಿ ಡಿಸೈನ್ ಮಾಡಿದಾಗ ಅಷ್ಟು ಲುಕ್ ಇರಲ್ಲ. ಆದಷ್ಟು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಎಂಬ್ರಾಯ್ಡ್ರಿ ವಿಡಿಯೋ ಮಾಡುವಾಗ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈಗ ನಾನಿಲ್ಲಿ ಥ್ರೆಡ್ಡನ್ನು ಚೇಂಜ್ ಮಾಡ್ಕೋಬೇಕಲ್ವಾ. ಒಂದು ಕೇಳಿದ್ರಿ ನೀವು ಕ್ವಶನ್ ಕೂಡ ಇದನ್ನು ಕಮೆಂಟಲ್ಲಿ, ಯಾವ ರೀತಿ ನಾವು ದಾರನ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಆಲ್ರೆಡಿ ನಾವು ಒಂದು ದಾರ ಹಾಕಿರ್ತೀವಲ್ವ, ಆ ದಾರಕ್ಕೆ ಮತ್ತು ನಾವು ಯಾವುದು ಹೊಸ ಥ್ರೆಡ್ಡನ್ನು ಹಾಕ್ತಾ ಇರ್ತೀವಿ ಅದನ್ನು ಹಾಕ್ಬಿಟ್ಟು ಮಾಮೂಲಿ ಗಂಟು ಹಾಕ್ಬಿಟ್ಟು ನಾನು ಎಳ್ಕೊತೀನಿ, ಆಯಿತಾ. ಈ ಥರ ಹಾಕೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಆದರೆ ಥ್ರೆಡ್ ಕೂಡ ಮಾಮೂಲಿ ಸ್ವಲ್ಪ ವೇಸ್ಟ್ ಆಗುತ್ತೆ, ಆದರೆ ಟೈಮ್ ಸೇವ್ ಆಗುತ್ತೆ, ಬೇಗ ಮಾಡ್ಬೋದಲ್ಲ ಅಂಥೇಳಿ ಈ ಥರ ಒಂದು ಮೆಥಡ್ನ ಯೂಸ್ ಮಾಡ್ತೀನಿ, ಓಕೆನಾ. ನೋಡಿ, ಹಾಕಿದರೆ ಇಲ್ಲಿ ನಾನು ಇವಾಗ ಇಷ್ಟೊತ್ತವರೆಗೂ ನಾನು ಜರಿ ಥ್ರೆಡ್ ಹಾಕ್ಕೊಂಡು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೆ. ಈಗ ಬಂದುಬಿಟ್ಟು ಇಲ್ಲಿ ಲೈಟ್ ಬೇಬಿ ರೋಸ್ ಪಿಂಕ್ ಏನು ಬರುತ್ತೆ, ಅಂದರೆ ಆನಿಯನ್ ಕಲರ್ ಬರುತ್ತೆ ಇದು ಸ್ವಲ್ಪ, ಆ ಥರ ಕಲರಲ್ಲಿ ಇಲ್ಲಿ ಮತ್ತೆ ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದು ಅಷ್ಟೇ ಸೇಮ್, ಇವಾಗ ಏನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಲ್ವ 2.5 ನಂಬರ್ನಲ್ಲಿ ಇಟ್ಕೊಂಡು ಅಷ್ಟೇ ಮೆಜರ್ಮೆಂಟ್ ಬರೋ ಥರ ಈ ಕಡೆ ಇನ್ನೂ ಒಂದನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ, ಇದನ್ನು ಕೂಡ ನಾನು ಡಬಲ್ ಟೈಮ್ ಹಾಕ್ತಾಯಿದ್ದೀನಿ. ನೋಡಿ, ಸಿಂಗಲ್ ಹಾಕಿರುವಾಗ ನಿಮಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ಅಲ್ವಾ. ಈಗ ಸ್ವಲ್ಪ ಬ್ರೈಟಾಗಿ ನೀಟಾಗಿ ಗೊತ್ತಾಗ್ತಿದೆ, ನಾವು ಏನು ಹಾಕ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಆದಷ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಯಾಕೆ ಅಂತಂದರೆ ವ್ಯೂಸ್ ಆದ್ರೂ ಕೂಡ ನನಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಜಾಸ್ತಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ, ಮತ್ತು ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಆಗೋ ಥರನೇ ಅಲ್ವಾ ನಮ್ಮ ಚಾನಲ್ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ಹಾಗಾಗಿ ನೋಡಿ, ಈಗ ನಾನಿಲ್ಲಿ ಬಾಲ್ ಚೈನ್ನ ಹಾಕ್ತಾಯಿದ್ದೀನಿ. ಗೋಲ್ಡ್ ಕಲರ್ ಬಾಲ್ ಚೈನ್ ಇದಕ್ಕೆ ಹಾಕ್ತಾ ಇರೋದು ನಾನು. ಮತ್ತು ನಾನು ನೆನ್ನೆನೂ ಒಂದು ಡಿಸೈನ್ ಅಪ್ಲೋಡ್ ಮಾಡಿದ್ದೆ, ಏನಪ್ಪ ಅಂತಂದರೆ ಅದು ತುಂಬಾ ಚೆನ್ನಾಗಿದೆ. ಸ್ಲೀವ್ ಡಿಸೈನು, ಹೆವಿ ಗ್ರ್ಯಾಂಡ್ ಬ್ರೈಡಲ್ ಲುಕ್ ಕೊಡುತ್ತೆ ಅದು. ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ಬ್ಲೌಸ್ ಕೂಡ ಅವ್ರದ್ದೇ ಅಂತ ಹೇಳ್ಬೋದು. ಒಂದು ಸುಮಾರು ಬ್ಲೌಸ್ಗಳು ಕೊಟ್ಟಿದ್ದರು ಇವರು, ಇನ್ನೂ ಕೂಡ ಇವ್ರದ್ದು ಇನ್ನೂ ಒಂದಷ್ಟು ಬ್ಲೌಸ್ಗಳು ಮತ್ತೆ ತಂದು ಕೊಟ್ಟಿದ್ದಾರೆ, ಇದೆ ನನ್ನ ಹತ್ರ. ಅದು ಕೂಡ ಒಂದಷ್ಟು ವರ್ಕಾಗಿ ಸ್ಟಿಚ್ ಆಗಬೇಕಿದೆ. ಮತ್ತು ಇವತ್ತೂ ಅಷ್ಟೇ ತುಂಬ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ತೊಗೊಂಡು ಬಂದು ಕೊಡ್ತಾರೆ. ಅಂದರೆ ಏನಂತಂದರೆ, ನಾವಿರೋ ಏರಿಯಾದಿಂದನೇ ಬಿಟ್ಟು ಬೇರೆ ಬೇರೆ ಎಲ್ಲ ಕಡೆಯಿಂದ ನಂಗೆ ಬ್ಲೌಸಸ್ ಬರ್ತಾ ಇರುತ್ತೆ. ಹಾಗಾಗಿ ನೋಡಿ, ಆದರೆ ಇವತ್ತು ತಕ್ಷಣ ಇದು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಕರೆಂಟೇ ಇಲ್ಲ ಫ್ರೆಂಡ್ಸ್, ನನಗೆ ಇವತ್ತು ಬೆಳಗ್ಗೆಯಿಂದನೂ ಇಡೀ ನಮ್ಮ ಏರಿಯಾ ಪೂರ್ತಿ ಕರೆಂಟ್ ತೆಗೆದಿದ್ದಾರೆ. ಹಾಗಾಗಿ ಇದೊಂದು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ಬೋದಲ್ಲ ಅಂಥೇಳಿ ವಿಡಿಯೋನ ನಾನು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇಲ್ಲಿ ಈಗ ನಾನು ಮತ್ತೆ ಜರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜರಿ ಥ್ರೆಡ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಸರ್ತಿ ನಾನಿಲ್ಲಿ ಕರು ಶೇಪ್ ಹಾಕ್ಕೊಂಡು ಜೊತೆಗೆ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು, ತುಂಬ ಝೂಮಲ್ಲಿ ತೋರಿಸಿದ್ದೀನಿ ನಾನು ಇದನ್ನು, ಎಷ್ಟು ಪುಟ್ಟದಾಗಿ ಬರುತ್ತೆ ಅಂತಂದರೆ ಈ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೀವು ಆರಾಮಾಗಿ ಮಾಡ್ಬೋದು. ಇದನ್ನು ಮಾಡಿ ಒಂದು 1/2 ಇಂಚಿಗೆ ಬರುತ್ತೆ ಅಷ್ಟೇ. ಇದು ಒಂದು 1/2 ಇಂಚಿಗೆ ಒಂದೊಂದು ಆ ಶೇಪ್ನ ಕೊಡ್ತಾ ಹೋಗುವಂಥದ್ದು, ಆಯಿತಾ. 3 ಮೂಲೆ ಬರುತ್ತೆ, ಅಂದರೆ ಕರು ಶೇಪಲ್ಲೇ ಬರ್ತಾ ಹೋಗುತ್ತೆ. ಜೊತೆಗೆ ಕರು ಶೇಪು ಡಿಸೈನು ಎರಡೂ ಒಟ್ಟಿಗೆ ಕಂಪ್ಲೀಟ್ ಆಗುವಂಥ ಒಂದು ಡಿಸೈನ್ ಇದು. ಅಂದರೆ ಇವರು ಈ ಡಿಸೈನ್ನ ಮಾಡಿ ಅಂತ ಏನು ಹೇಳಿರಲಿಲ್ಲ ನನಗೆ. ಅವರು ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ ಪರವಾಗಿಲ್ಲ ಅಂತ ಹೇಳಿದರು. ಈಗ ನಂಗೆ ನೆನ್ನೆ ಕನಕಪುರದಿಂದ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವರು ಅಷ್ಟೇ ನಂಗೆ ಓಲ್ಡ್ ಕಸ್ಟಮರೇ, ಹಳಬ್ರೆ ಅಂತ ಅನ್ಬೋದು. ನಾನು ಅಂಗಡಿ ಓಪನ್ ಮಾಡೋಕ್ಕೆ ಮುಂಚೆ ಬಂದು ನನ್ನ ಹತ್ರ ಸುಮಾರು ಬ್ಲೌಸ್ಗಳನ್ನ ಅವರು ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೊಂಡು ಸ್ಟಿಚ್ಚಿಂಗ್ ಅವರೇ ಮಾಡ್ಕೊತಾರೆ. ಅವರು ಕೂಡ ಟೈಲರು, ಮಾಡ್ಕೊಂಡು ಹೋಗಿದ್ರು. ಅವ್ರು ನೆನ್ನೆ ನೈಟ್ ಬಂದು ಮತ್ತೆ ನಂಗೆ ಬಟ್ಟೆ ತೊಗೊಂಡು ಬಂದು ಕೊಟ್ಟು ಹೋಗಿದ್ದಾರೆ. ಒಂದು ಬ್ಲೌಸು ಅರ್ಜೆಂಟ್ ಇದೆ, ಇನ್ನೊಂದು ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಅದನ್ನು ಮಾಡಬೇಕಿದೆ, ಅದು ಕೂಡ ರೆಡಿ ಬ್ಲೌಸೇ ಇದೆ. ಈ ಸರ್ತಿ ನೋಡೋಣ, ನಾನು ರೆಡಿ ಬ್ಲೌಸಿಗೆ ಯಾವ ರೀತಿ ಕ್ಯಾನ್ವಾಸ್ನ ಹಾಕ್ಕೊತೀವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಆಯಿತಾ. ಮಾಡುವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಪುಟ್ಟದಾಗಿ ನೀವು ಡಿಸೈನ್ನ ಕ್ರಿಯೇಟ್ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವುದೇ ಡಿಸೈನ್ ಕೊಟ್ಟರು ಕೂಡ ಈಸಿಯಾಗಿ ಮಾಡ್ಬೋದು. ನೋಡಿ, ಜರಿ ಥ್ರೆಡ್ ಕೂಡ ಕಟ್ಟಾಗ್ತಾ ಇರುತ್ತೆ. ಆವಾಗ ನಾವು ಏನಪ್ಪ ಅಂತಂದರೆ ಸ್ವಲ್ಪ ಸ್ಕ್ರೂ ಲೂಸ್ ಮಾಡ್ಕೊಳ್ಳೋದು, ಟೈಟ್ ಮಾಡ್ಕೊಳ್ಳೋದನ್ನು ಮಾಡಬೇಕಾಗತ್ತೆ.
ಆದಷ್ಟು ನಾವು ಜರಿ ಥ್ರೆಡ್ ಹಾಕುವಾಗ ಒಂಚೂರು ಟೈಟ್ ಮಾಡ್ಕೋಬೇಕಾಗತ್ತೆ. ತುಂಬ ಲೂಸ್ ಇದ್ದರೆ ಚೆನ್ನಾಗಿ ಬರಲ್ಲ ಜರಿ ಥ್ರೆಡ್ಡು. ಇದು ಏನಪ್ಪ, ಸಿಲ್ಕ್ ಥ್ರೆಡ್ ಹಾಕ್ಕೊಂಡಾಗ ಸ್ವಲ್ಪ ಲೂಸೇ ಇರಬೇಕು. ಥ್ರೆಡ್ಡನ್ನು ಇವಾಗ ನಾವು ಕೈಯಲ್ಲಿ ಹಿಂಗೆ ಹಿಡಿದು ನೀಡ್ಲಿಂದ ಹೊರಗಡೆಗೆ ಎಳೆದಾಗ ಈಸಿಯಾಗಿ ಬರೋ ಥರ ಇರಬೇಕು ಸಿಲ್ಕ್ ಥ್ರೆಡ್ಡು, ಆಯಿತಾ. ಜರಿ ಥ್ರೆಡ್ ಮಾತ್ರ ಸ್ವಲ್ಪ ಟೈಟ್ ಇರಬೇಕು, ತುಂಬ ಟೈಟ್ ಅಲ್ಲ, ಸ್ವಲ್ಪ ಮಿಡಲಲ್ಲಿದ್ದರೆ ಸಾಕು ಅದು, ಓಕೆನಾ. ಹಂಗನ್ಬಿಟ್ಟು ತುಂಬ ಟೈಟ್ ಮಾಡಬೇಡಿ, ಆಮೇಲೆ ಬರೋದೇ ಇಲ್ಲ, ಥ್ರೆಡ್ ಬರಲ್ಲ, ಚೆನ್ನಾಗಾಗಲ್ಲ ಆವಾಗ. ನೋಡಿ ಇವಾಗ ನಾನು ಇದನ್ನು ಮತ್ತೆ ಡಬಲ್ ಟೈಮ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಇಲ್ಲಿ ಫಸ್ಟು ಒಂದು ಸರ್ತಿ ಹಾಕಿದ್ದೀನಲ್ವ, ಇದೇನು ಅಷ್ಟರಲ್ಲೇ ಕಾಣ್ತಾಯಿದೆ, ಅಂದರೆ ಕ್ಲಿಯರಾಗಿ ಕಾಣ್ತಿಲ್ಲ ನಾವು ಮಾಡಿರೋವಂಥ ಡಿಸೈನು. ಅದೇ ನಾವು ಸೆಕೆಂಡ್ ಟೈಮ್ ಅದ್ರ ಮೇಲೇ ಮಾಡ್ಕೊಂಡು ಬಂದಾಗ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ನೀವು ಯಾವತ್ತೂ ಅಷ್ಟೇ ಎರಡೆರಡು ಸರ್ತಿ ಒಂದು ಡಿಸೈನ್ನ ಮಾಡ್ತೀರಾ ಅಂತ ಅಂದಾಗ ನಾವು ಫಸ್ಟು ಏನು ಮಾಡಿದ್ದೀವಲ್ವ ಅದ್ರ ಮೇಲೇ ಮಾಡೋಕ್ಕೆ ಟ್ರೈ ಮಾಡಿ. ಚೂರು ಆಚೆ ಈಚೆ ಆಯ್ತು ಅಂತಂದ್ರೂ ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಾಗಿ ಡಿಸೈನ್ ಮಾಡುವಾಗ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನೀವು. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ಒಂದು ಪುಟ್ಟ ಪುಟ್ಟ ಟಿಪ್ಸ್ ಅಷ್ಟೇ ನಿಮಗೆ. ಮತ್ತು ನನಗೆ ನಿನ್ನೆ ಯಾರೋ ಒಂದಷ್ಟು ಫೋಟೋಸ್ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಅವರು ನೇಮ್ ಏನು ಅಂತ ನಂಗೆ ಗೊತ್ತಾಗಿಲ್ಲ ಹೆಸರು. ಆದರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು. ಹೇಗೆ ಕಲ್ತಿದ್ದಾರೆ ಏನೋ ನಾನೇನು ಕೇಳೋಕ್ಕೆ ಹೋಗಿಲ್ಲ ಅವ್ರನ್ನ. ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದರು. ಫಿನಿಶಿಂಗ್ ಕೂಡ ಚೆನ್ನಾಗಿತ್ತು ಅವ್ರದ್ದು ಹಾಕಿರೋದು ವರ್ಕು. ನಿಜ ಹೀಗೆ ಅವ್ರು ಮುಂದುವರೆದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದು. ಯಾವುದೇ ಒಂದು ಕಂಪ್ಯೂಟರ್ ಮಿಷಿನ್ನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕಿಂತ ಬೆಟರಾಗಿ ಸಖತ್ತಾಗಿ ವರ್ಕ್ ಮಾಡಿದರು ಅವರು. ಅದನ್ನಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಯಾರೇ ಆಗಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅವರು ಹಾಕಿರೋ ಡಿಸೈನ್ ನೋಡಿನೇ ನಂಗೆ ಅರ್ಥ ಆಯಿತು. ಚೆನ್ನಾಗಿ ಪ್ರಾಕ್ಟೀಸಿಂಗ್ ಮಾಡಿದ್ದಾರೆ ಅವರು, ಚೆನ್ನಾಗಿ ಕಲ್ತಿದ್ದಾರೆ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತಿದ್ದಾರೆ, ಚೆನ್ನಾಗಿ ಹಾಕಿದರು. ನಾನು ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ರಿಪ್ಲೈ ಮಾಡಿ ಕಳಿಸಿದ್ದೀನಿ. ಹೀಗೆ ಇದೇ ಥರ ತುಂಬ ಜನ ಕಳಿಸ್ತಾ ಇರ್ತಾರೆ ನನಗೆ ವೀಡಿಯೋಸು. ಕೆಲವರು ರೆಗ್ಯುಲರಾಗಿ ಕಳಿಸ್ತಾರೆ. ಏನಪ್ಪ ಅಂತಂದರೆ ಅವ್ರದ್ದು ಪ್ರತಿ ಒಂದು ಡೌಟನ್ನು ಕಳಿಸ್ತಾನೆ ಇರ್ತಾರೆ ಅವರು. ಹೀಗಲ್ಲ ಹೀಗೆ ಮೇಡಮ್, ಇದು ಪ್ರಾಬ್ಲಮ್ ಆಗಿದೆ, ಅದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಯಾರು ಏನೇ ಮೆಸೇಜಸ್ ಕಳಿಸಿದ್ರು ಅಷ್ಟೇ ಸ್ವಲ್ಪ ನಿಧಾನ ಆದ್ರೂ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಅಂತೂ ಮಾಡಿದ್ದೀನಿ. ಹೀಗಲ್ಲ ಹೀಗೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇದು ಆಲ್ಮೋಸ್ಟ್ ಇವಾಗ ನಾವು ಜರಿ ಥ್ರೆಡಲ್ಲಿ ಏನು ಹಾಕಿದ್ದೀವಲ್ವ ಇದು ಕಂಪ್ಲೀಟ್ ಆಗ್ತಾ ಬಂತು. ಈಗ ನೆಕ್ಸ್ಟು ನಾನು ಏನು ಮಾಡ್ತೀನಪ್ಪ ಇದಕ್ಕೆ ಅಂತಂದರೆ, ಮಾಮೂಲಿ ನಾವೇನು ಸಿಲ್ಕ್ ಥ್ರೆಡಲ್ಲಿ ಮಾಡಿದ್ವಲ್ಲ ಆನಿಯನ್ ಕಲರ್ ಥ್ರೆಡ್ಡು ಅದರಲ್ಲಿ ಮಾಡ್ಕೊತೀವಿ. ನೋಡಿ ಈಗ ಆನಿಯನ್ ಕಲರ್ ಥ್ರೆಡ್ ಅಂದರೆ ಪಿಂಕ್ ಕಲರ್ ಥ್ರೆಡ್ಡು, ಬೇಬಿ ರೋಸ್ ಪಿಂಕಲ್ಲಿ ಮಾಡಿದ್ವಲ್ಲ ಅದರಲ್ಲಿ ಒಂದೊಂದು ಬುಟ್ಟ, ಜೊತೆಗೆ ಈ ಕಡೆಗೆ ಒಂದು ವಿ ಶೇಪ್ದಿದ್ದು ಎರಡನ್ನೂ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಒಟ್ಟಿಗೆ ಅಟ್ ಎ ಟೈಮ್ ಒಂದೇ ಸರ್ತಿ ಆಗಿಬಿಡುತ್ತೆ ಈ ಕೆಲಸಗಳು. ಅಂದರೆ ಒಂದೊಂದು ಸರ್ತಿ ಥ್ರೆಡ್ ಹಾಕ್ಕೊಂಡು ಮಾಡೋದ್ರ ಬದಲು ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಈ ಮೆಥಡ್ ಯೂಸ್ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಬೇಗ ಫಿನಿಶಿಂಗ್ ಆಗುತ್ತೆ. ಡಿಸೈನ್ ಕೂಡ ಬೇಗ ಫಿನಿಶಿಂಗ್ ಆದರೆ ನಮಗೂ ಒಳ್ಳೆಯದೇ ಅಲ್ಲ. ಈ ಥರ ಸಿಂಪಲ್ ಡಿಸೈನ್ಗಳಾದರೆ ಒಂದು ದಿನಕ್ಕೆ ಸುಮಾರು ಒಂದು ಲೇಡೀಸೇ ಆದರೂ, ನಾನು ಜೆಂಟ್ಸ್ ಅಂತ ಹೇಳ್ತಿಲ್ಲ, ಜೆಂಟ್ಸ್ ಇನ್ನೂ ಜಾಸ್ತಿ ಮಾಡ್ಬೋದೇನೋ, ಆದರೆ ಲೇಡೀಸ್ ಆದರೆ ಒಂದು ದಿನಕ್ಕೆ 2-3 ಮಾಡ್ಕೊಂಡ್ಬಿಡ್ಬೋದು ನಾವು ವರ್ಕು. ನೀವೇ ಯೋಚನೆ ಮಾಡಿ, ಈ ಡಿಸೈನ್ಗೆ ಒಂದು ಡಿಸೈನಿಗೆ ನಾವು 450 ರೂಪಾಯಿ ಅಥವಾ ಒಂದು 400 ರೂಪೀಸ್ ತೊಗೊತೀವಿ ಅಂತಂದ್ರೂ ಒಂದು 3 ಪೀಸ್ ನಾವು ಹಾಕಿದಾಗ ಎಷ್ಟು ಅಮೌಂಟ್ ಸಿಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕರೆಂಟ್ ಇದ್ದು ಕರೆಕ್ಟಾಗಿ ಕೈ ಫಾಸ್ಟಾಗಿ ನಾವು ಮಾಡ್ತೀವಿ, ಎಲ್ಲ ಥ್ರೆಡ್ಡು ಗಿಡ್ಡೆಲ್ಲ ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಮಾಡ್ತೀವಿ ಅಂತಂದರೆ ಆರಾಮಾಗಿ ಇಂಥ ಡಿಸೈನ್ಗಳನ್ನ ನೀವು ಮಾಡಿಕೊಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇವಾಗ ನೀವು ಬ್ಲೌಸ್ ಹೊಲಿದು ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅಂದ್ಕೊಂಡಿರ್ತೀರೋ ಅದೇ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ವರ್ಕ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಜೊತೆಗೆ ನೀವು ಸ್ಟಿಚಿಂಗ್ ಮಾಡ್ತಿರ್ತೀರ, ಜೊತೆಗೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಕಲಿತಾಗ ನಿಮಗೆ ಇದರಿಂದನೂ ಸ್ವಲ್ಪ ದುಡ್ಡು ಸಹಾಯ ಆಗ್ತಾವೆ, ಅಂದರೆ ದುಡ್ಡು ಸಿಗ್ತಾ ಹೋಗುತ್ತೆ. ನೀವು ಅದೊಂದೇ ಮಾಡಬೇಕು ಅಂತೇನಿಲ್ಲ. ಸೀಸನ್ಗಳಿದ್ದಾಗ ತುಂಬಾ ಕಷ್ಟ ಅನಿಸುತ್ತೆ ಸ್ವಲ್ಪ ಮಾಡಲಿಕ್ಕೆ, ಯಾಕಂದರೆ ಸ್ಟಿಚಿಂಗೂ ಆಗಬೇಕು, ಈ ಕಡೆ ಎಂಬ್ರಾಯ್ಡ್ರಿ ವರ್ಕು ಆಗಬೇಕು, ಹಂಗೆ ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಮಗೊಂದು ಖುಷಿ ಇರುತ್ತಲ್ಲ, ನಮ್ಮದೇ ಒಂದು ಕ್ರಿಯೇಟಿವಿಟಿ ಇರುತ್ತಲ್ಲ ಇದು ಮಾಡುವಾಗ. ಹಾಗಾಗಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕೆಲವರಂತೂ ರೆಗ್ಯುಲರಾಗಿ ಲೈಕ್ ಕೊಟ್ಟೇ ಕೊಡ್ತೀರಾ ಅಂತ ನನಗೆ 100% ಇದೆ. ಕೆಲವ್ರು ಮಾತ್ರ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀರಾ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನಿಮಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಮಗೂ ಒಂದು ನಮ್ಮನ್ನು ನೀವು ಪುಷಪ್ ಮಾಡ್ದಂಗೆ ಅನಿಸುತ್ತೆ. ಅಂದರೆ ನೀವು ಎಂಕರೇಜ್ ಮಾಡ್ದಂಗೆ, ನಮಗೊಂದು ಏನೋ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಟ್ರಿ ಅಂತ ಅಂದರೆ ನಮಗೂ ಎಂಕರೇಜ್ ಮಾಡ್ದಂಗೆ, ಆಯಿತಾ. ಹಾಗಾಗಿ ಮತ್ತು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ನಾವು ಎಂಬ್ರಾಯ್ಡ್ರಿ ವರ್ಕು ಸ್ಟಿಚ್ಚು ಮಾಡಿಕೊಡ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಕಳಿಸ್ಕೊಡ್ಬೋದು. ಓಕೆ ಫ್ರೆಂಡ್ಸ್, ಟೋಟಲಿ ಡಿಸೈನ್ ಅಂತೂ ಸಖತ್ತಾಗಿ ಬಂದಿದೆ.
ನೋಡ್ಬೋದು ನೀವು. ಝೂಮಲ್ಲಿ ಕೂಡ ನಾನು ತೋರಿಸಿದ್ದೀನಿ ಇದನ್ನು ಯಾವ ಥರ ಬಂದಿದೆ ಡಿಸೈನು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.